ಇದ್ದಾರೆ ಕಾಂಗ್ರೆಸ್ನ ದೊಡ್ಡ ನಾಯಕರು. ಏನ್ ಕತೆ, ಏನಾಗ್ತಾ ಇದೆ ನೋಡಿ? ರಾಜಕೀಯದಲ್ಲಿ ಯಾರನ್ನ ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಭೇಟಿ ಮಾಡಬಹುದು. ಇವರು ರಾಜಕೀಯದಲ್ಲಿ ರಾಜ್ಯ ಮಂತ್ರಿಯಾಗಿ ಇರತಕ್ಕಂತ ಹಿರಿಯ ನಾಯಕರು. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ವಿಚಾರಗಳನ್ನ ಅವರವರ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಇರ್ಬೋದು, ಬೇರೆ ಬೇರೆ ರಾಜಕೀಯವಾಗಿ ಆಗ್ಲಿ ಏನ್ ಬೇಕಾದ್ರೆ ಚರ್ಚೆ ಆಗುತ್ತೆ. ಈಗ ಹನಿ ಟ್ರ್ಯಾಪ್ಗೂ ಈ ಫೋಟೋಗೂ ಏನಾದ್ರೂ ಸಂಬಂಧ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಐ ಅಗ್ರಿ. ನೀವು ನೋಡಿ, ಒಂದು ಪಾಸಿಂಗ್ ಕಮೆಂಟ್ ಅದ್ ಬೇರೆ, ಯಾವುದೋ ರಾಜಕೀಯ ವಿಚಾರವಾಗಿ ಅಥವಾ ಮಂತ್ರಿಯಾಗಿ ಹೋಗಿದ್ದಾರೆ ಅಂತೇಳಿ. ಹನಿ ಟ್ರ್ಯಾಪ್ಗೂ ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅವರ ಭೇಟಿಗೂ ಈ ಫೋಟೋಗೂ ನಿಮಗೇನಾದ್ರೂ ಸಂಬಂಧ ಕಾಣ್ತಾ ಇದೆ ಶರವಣ ಅವರೇ? ಈಗ ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು. ಓಕೆ, ಅದು ಸರಿನಾ ತಪ್ಪಾ? ಅದು ಯಾವ ವಿಚಾರಕ್ಕೆ ಅಂತಂದ್ರೆ ಎಲ್ಲಿ? ಯಾವ ವಿಚಾರ ಆಮೇಲೆ ಬರುತ್ತೆ. ಓಕೆ, ಏನಾಗುತ್ತೆ ಅಂದ್ರೆ ನೀವ್ ಹೇಳ್ತಿರೋದು ಏನು ಇಲ್ಲ ಅಂತ ಹೇಳ್ತಿದ್ರೆ ಹಂಗೆ? ಅಂದ್ರೆ ನೀವ್ ಹೇಳ್ತಿದ್ರೆ ಏನು ಇಲ್ಲ ಅಂತ ಹೇಳ್ತಿದ್ದೀರಾ ಇದಕ್ಕೆ? ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಸೇಫ್ ಅಂತ ಹೇಳ್ತಾ ಇದೀರಿ ನೀವು. ಏನ್ ತೊಂದರೆ ಇಲ್ಲ, ಮೀಟ್ ಮಾಡ್ಕೊಳ್ಳಿ, ಸಿದ್ದರಾಮಯ್ಯ 5 ವರ್ಷ ಪೂರೈಸ್ತಾರೆ, ಸೇಫ್ ಆಗಿದೆ ಅಂತ ಹೇಳ್ತಾ ಇದೀರಿ ನೀವು. ಅವರೇ ಹೇಳಿದಾರಲ್ಲ ಸದನದಲ್ಲಿ, ಅವರೇ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅವರೇ ಹೇಳ್ಕೊಂಡಿದಾರಲ್ಲ. ಅಂದ್ರೆ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಇರೋದು ನಿಮ್ಗೇನ್ ಬೇಸರ ಇಲ್ಲ, ಆರಾಮದಿರಿ ನೀವು? ಅಯ್ಯೋ ರಾಮ, ಕಾಂಗ್ರೆಸ್ನವರು ಜನ ಮ್ಯಾಂಡೇಟರಿ ಕೊಟ್ಟಿದ್ದಾರೆ 5 ವರ್ಷ ಆಡಳಿತ ಆಗಿ ಮಾಡಿ ಅಂತೇಳಿ. 136 ಇದ್ದಿದ್ದು 137 ಆಗಿ 140ಕ್ಕೆ ಹೋಗಿದೆ ಈಗ. ಓಕೆ, ಈಗ ನಮ್ದೇನ್ ತಕರಾರಲ್ಲ, ಜನ ಆಶೀರ್ವಾದ ಮಾಡಿ. ನಿಮ್ಮ ತಕರಾರಿಲ್ಲ, ಕುಮಾರಸ್ವಾಮಿ ಹೇಳ್ತಾ ಇರ್ತಾರಲ್ಲ ಈ ಸರ್ಕಾರ ತುಂಬಾ ದಿವಸ ಬಾಳಿಕೆ ಬರಲ್ಲ. ಅದನ್ನ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇರತಕ್ಕಂಥದ್ದು. ಓಕೆ, ಕಾಂಗ್ರೆಸ್ ಶಾಸಕರೇ ಇವತ್ತು ಏನು ನಮ್ಮ ಕ್ಷೇತ್ರಕ್ಕೆ ಅನುದಾನಗಳು ಬರ್ತಾ ಇಲ್ಲ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಇಲ್ಲ. ಈಗ ಚರ್ಚೆಗಳೇನಾಗ್ತಾ ಇದೆ ಅಂತಂದ್ರೆ KN ರಾಜಣ್ಣ ಅವರು ಸೈಲೆಂಟ್ ಆದ್ರು, ಹಾಗಾಗಿ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗೋದಕ್ಕೆ ರೆಡಿ ಇಲ್ಲ. ಕುಮಾರಸ್ವಾಮಿ ಮುಖಾಂತರವಾದ್ರೂ ಕೂಡ ತಮ್ಮ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇಂಥ ಹನಿ ಟ್ರಾಪ್ ಗಳನ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲ ಅಂತಂದ್ರೆ ನಾವು ಬೇರೆ ದಾರಿ ನೋಡ್ಕೋತೀವಿ ಅನ್ನುವಂತ ಸಂದೇಶನ ಇದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಶರವಣ, ನೀವು ಹೇಳೋದ್ರಲ್ಲಿ ತಳ್ಳಾಕಂಗಿಲ್ಲ. ಓಕೆ, ಅದು ಕೂಡ ಇದೆ. ಇವತ್ತು ಏನಂದ್ರೆ ಸತೀಶ್ ಜಾರಕಿಹೊಳಿಗೂ ಕುಮಾರಣ್ಣವರಿಗೂ ಅವಿನಾಭಾವ ಸಂಬಂಧ ಇದೆ. ಯಾಕೆಂದ್ರೆ ಅವರು ಕೂಡ ನಮ್ಮ ಜೆಡಿಎಸ್ ಜನತಾ ಪರಿವಾರದಿಂದ ಬಂದಿರತಕ್ಕಂಥವರು. ಸತೀಶ್ ಜಾರಕಿಹೊಳಿ ಇದರ ಜೊತೆಗೆ ಮತ್ತೊಂದು ಒಂದೇ ನಿಮಿಷ ಶರವಣ ಅವರೇ, ಸತೀಶ್ ಜಾರಕಿಹೊಳಿ ಅವರು ದೇವೇಗೌಡರನ್ನ ಭೇಟಿಯಾಗಿರುವಂತಹ ಒಂದು ದೃಶ್ಯ, ಎಲ್ಲಿ ಜೆಡಿಎಸ್ ಅಗ್ರೇಸರ ದೇವೇಗೌಡರನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಈಗ ಶರವಣ ಹೇಳ್ತಾ ಇದ್ರು ಅವರು ಮಂತ್ರಿ ಇವರು ಮಂತ್ರಿ ಅಂತ ಹೇಳಿ, ಬಟ್ ದೊಡ್ಡವರ ಮಂತ್ರಿ ಅಲ್ವೇ ಶರವಣ ಅವರೇ? ಈಗ ಮತ್ತೊಂದು ಫೋಟೋ ನೀವು ನೋಡ್ತಾ ಇರಬಹುದು, ದೊಡ್ಡಗೌಡರ ಜೊತೆ ಸತೀಶ್ ಜಾರಕಿಹೊಳಿ ಅವರ ಒಂದು ಭೇಟಿ. ನೀವು ಕೂಡ ಈಗ ಸಾಧಾರಣವಾಗಿ ಒಂದು ರಾಜಕೀಯವಾಗಿ ಲೆಕ್ಕಾಚಾರ ಹಾಕಬಲ್ಲಂತ ಒಂದು ಮಟ್ಟದಲ್ಲಿ ಇದ್ದೀರಿ ಶರವಣ ಅವರೇ. ಏನಾಗ್ತಾ ಇದೆ ಜೆಡಿಎಸ್ನ ಅಗ್ರೇಸರ ಜೊತೆ ಈ ಕಾಂಗ್ರೆಸ್ ನಾಯಕರಿಗೆ ಏನ್ ಕೆಲಸ ನಿಮ್ಮ ಪ್ರಕಾರ? ಅಂದ್ರೆ ಏನು ನಾವಿಬ್ರು ಏನ್ ವೈರಿಗಳಲ್ಲಪ್ಪ, ಈಗ ನೀವು ಅಧಿಕಾರದಲ್ಲಿ ಇಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಯಾವಾಗ ಶರವಣ ಅವರನ್ನು ಮಂತ್ರಿಯಾಗಿ ನೋಡೋದು ಅಂತ ಕಾಯ್ತಾ ಇದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಅಲ್ಲಲ್ಲ, ಕೇಂದ್ರದಲ್ಲಿ ನಾವು ಕೂಡ NDA ಪಾರ್ಟ್ನರ್ ಆಗಿ ಇದ್ದೀವಿ. ಓಕೆ, ಇವತ್ತು ಸನ್ಮಾನ್ಯ ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಕೆಲಸ ಏನು ಅಂತ ನಾನು ಕೇಳಿದ್ವಿ. NDA ಪಾರ್ಟ್ನರ್ ಜೊತೆ ಸತೀಶ್ ಜಾರಕಿಹೊಳಿಗೆ ಏನು ಕೆಲಸ ಅಂತ ಕೇಳ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರ ಸ್ಟೇಟ್ ಅಲ್ಲಿ ಅವರ ಇಲಾಖೆಯ ಕೆಲವು ವಿಚಾರಗಳು ಇರ್ಬೋದು. ದೇವೇಗೌಡರ ಹತ್ರ ಏನ್ ಕೆಲಸ? ನಮ್ಮ ಕುಮಾರಣ್ಣವರ ದೇವೇಗೌಡರ ಹತ್ರ ಏನ್ ಕೆಲಸ? ಕುಮಾರಣ್ಣ ಹತ್ರ ದೇವೇಗೌಡರ ಹತ್ರ ಏನ್ ಕೆಲಸ? ದೇವೇಗೌಡರ ನಮ್ಮ ವರಿಷ್ಠ ಅಲ್ವಾ, ಅವ್ರನ್ನ ಕೂಡ ಭೇಟಿ ಮಾಡಿ ರಾಜಕೀಯದಲ್ಲಿ ನಡೆಯುವಂತ ಕೆಲವು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅಲ್ಲಿಗೆ ಬನ್ನಿ. ಯಾವಾಗ್ಲೂ ಅಷ್ಟೇ ರಾಜಕಾರಣಿಗಳು ಭೇಟಿ ಆಗ್ತಾರಂದ್ರೆ ಏನೋ ಒಂದು ಅಜೆಂಡಾ ಇದ್ದೇ ಇರುತ್ತೆ. ಈಗ ಏನು ಸತೀಶ್ ಜಾರಕಿಹೊಳಿ ಟೀಮ್ ಹೊರಬರುತ್ತಾ ಕಾಂಗ್ರೆಸ್? ಡೈರೆಕ್ಟ್ ಆಗಿ ಒಂದು ಕೇಳ್ತೀನಪ್ಪ ನಿಮ್ಮ ಹತ್ರ. ಸತೀಶ್ ಜಾರಕಿಹೊಳಿ ಅವರು ಅವತ್ತಿಂದ ಹೇಳ್ತಾ ಇದ್ರು, ನಮ್ಮ ಹತ್ರ 20 ಜನ ಇದ್ದಾರೆ, 40 ಜನ ಇದ್ದಾರೆ, ಮತ್ತೊಂದು ಜನ ಆಮೇಲೆ ಅಲ್ಲಿ ಮೈಸೂರಿಗೆ ಬಂದಿದ್ರು, ದುಬೈ ಟೂರ್ ಹೋಗಿದ್ರು, ಒಂದು 40 ಜನ ಕರ್ಕೊಂಡೇನು ಹೊರಗೆ ಬಂದ್ಬಿಡ್ತಾರೆ, ಏನ್ ಕತೆ? ನಿಮ್ಮ NDA ಜೊತೆ ಸೇರ್ಬಿಡ್ತಾರೆ, ಏನ್ ಕತೆ? ಆ ತರ ಕೇಳಿ ಬರ್ತಾ ಇದೆಯಪ್ಪ. ರಾಜಕೀಯದಲ್ಲಿ ಯಾವುದು ಇಲ್ಲ ಅಂತ ಹೇಳಿ ಹೇಳಂಗಿಲ್ಲ, ಯಾವುದು ಹೀಗೆ ನಡೀತದೆ ಅಂತಾನೂ ಹೇಳಂಗಿಲ್ಲ. ಓಕೆ, ಒಂದ್ ವೇಳೆ ಆ ತರ ನಡೆದರೆ ನಿಮ್ಮ ಸ್ವಾಗತ ಇದೆಯಾ? ಅದನ್ನ ಹೇಳಿದ್ನಲ್ಲ, ಇವತ್ತು ಜನ ಬೇಸತ್ತಿದ್ದಾರೆ ಈ ಒಂದು ಸರ್ಕಾರದ ವಿರುದ್ಧವಾಗಿ.
ಯಾವುದೇ ಕೆಲಸಗಳಿಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್ ಆಗಿ ಒನ್ಸ್ ಅಗೇನ್ ಡೈರೆಕ್ಟ್ ಕ್ವಶನ್ ಶರವಣ ಅವರೇ, ಒಂದು ವೇಳೆ ಕಾಂಗ್ರೆಸ್ ಇಂದ ಕೆಲವು ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಹೊರಬಂದು NDA ಜೊತೆ ಕೈ ಜೋಡಿಸುವಂತ ಒಂದು ಸಾಹಸಕ್ಕೆ ಕೈ ಹಾಕಿದ್ರೆ ನಿಮ್ಮ ಸ್ವಾಗತ ಇದೆಯೋ ಇಲ್ಲೋ ಅಷ್ಟೇ ನನಗೆ ಬೇಕಿರೋದು ಉತ್ತರ. ಈಗ ಮಹಾರಾಷ್ಟ್ರ ಏನಾಯ್ತು ಹಿಂದಿನ ಸರ್ಕಾರ ತಾವು ಕೂಡ ನೋಡಿದಿರಿ. ಓಕೆ, ಯಾರಲ್ಲಿ ಯಾವ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದು ತಾವು ಎಲ್ಲ ಗೊತ್ತಿದೆ. ಓಕೆ, ಈಗ ಶಿಂದೆ ಯಾರಾದ್ರು ಓಕೆ, ಮಹಾರಾಷ್ಟ್ರ ಶಿಂದೆ ಆದಾಗ ಕರ್ನಾಟಕ ಶಿಂದೆ ಯಾಕೆ ಆಗ್ಬಾರ್ದು? ಈಗ ಸತೀಶ್ ಜಾರಕಿಹೊಳಿ ಕರ್ನಾಟಕ ಶಿಂದೇನಾಗಿದ್ರೆ ಆಗ್ಬೋದು, ಎಲ್ಲದಿದೆಯಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶರವಣ ಅವರೇ. ಶರವಣ ಹೇಳ್ತಾರೆ ಕರ್ನಾಟಕದ ಶಿಂದೆ ಸತೀಶ್ ಜಾರಕಿಹೊಳಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತು. ಪಕ್ಕದ ಮಹಾರಾಷ್ಟ್ರದಲ್ಲಿ ಆದ ಹಾಗೆ ಈ ಹಿಂದೆ ಸ್ವತಃ ಏಕನಾಥ್ ಶಿಂದೆ ಹೇಳಿದ್ರು ಕರ್ನಾಟಕದಿಂದ ಒಬ್ರು ಬರ್ತಾರೆ ಅಂತ ಹೇಳಿದ್ರು. ಅದು DK ಶಿವಕುಮಾರ್ ಅಂತ ಇಲ್ಲಿ ತನಕ ಇತ್ತು. ಆದ್ರೆ ಶರವಣ ಅವರು ಹೇಳೋ ಪ್ರಕಾರ ಪಕ್ಕದ ಮಹಾರಾಷ್ಟ್ರದಲ್ಲಿ ಆದ ಹಾಗೆ ಏಕನಾಥ್ ಶಿಂದೆ ಸತೀಶ್ ಜಾರಕಿಹೊಳಿ ಯಾಕೆ ಆಗಬಾರದು ಅಂತೇಳಿ. ಯಾಕಂತಂದ್ರೆ ನಿಮ್ಮ ಶಿವಸೇನಾ ಏನಿತ್ತು 54 ಕ್ಷೇತ್ರಗಳನ್ನ ಗೆದ್ದಿದ್ದಂತ ಶಿವಸೇನಾ, ಅದರಿಂದ 40 ಶಾಸಕರನ್ನ ಕರ್ಕೊಂಡು ಏಕನಾಥ್ ಶಿಂದೆ ಅವರು ಬಿಜೆಪಿ ಜೊತೆಗೆ ಬರ್ತಾರೆ. ಪ್ರತ್ಯೇಕ ಉದ್ದವ್ ಠಾಕ್ರೆ ಬಣದಿಂದ ಹೊರಗೆ ಬಂದು ಏಕನಾಥ್ ಶಿಂದೆ ಬಣವನ್ನು ಪಡೆಯುತ್ತಾರೆ. ಆಮೇಲೆ ಅಲ್ಲಿದ್ದಂತಹ ಗಡಿಯಾರದ ಚಿಹ್ನೆ ಕೂಡ ಏಕನಾಥ್ ಶಿಂದೆಗೆ ಸಿಗುತ್ತೆ. ಅವರು ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಇಲ್ಲೂ ಕೂಡ ಅಂತ ಏಕನಾಥ್ ಶಿಂದೆ ಆಗ್ತಾರೆ ಅಂತ ಒಂದು ಮಾತಿತ್ತು. ಹಾಗೇನೆ ಎನ್ಸಿಪಿಯಿಂದ ಏಕನಾಥ್ ಶಿಂದೆ ಬಂದಾಗ ಅವರಿಗೆ ಆ ಬಿಲ್ಲು ಬಾಣದ ಗುರುತು ಸಿಕ್ಕಿದ್ದು. ಆಮೇಲೆ ಎನ್ಸಿಪಿಯಿಂದ ಹೊರಗೆ ಬಂದಂತ ಅಜಿತ್ ದಾದಾ ಪವಾರ್ ಅವರು ಕೂಡ ಅಷ್ಟೇ 40 ಶಾಸಕರನ್ನ ಹೊರಗೆ ಕರ್ಕೊಂಡ್ ಬಂದಿದ್ರು. ಈಗ ಶರವಣ ಅವರು ಹೇಳೋ ಪ್ರಕಾರ ಸತೀಶ್ ಜಾರಕಿಹೊಳಿ ಕರ್ನಾಟಕದ ಏಕನಾಥ್ ಶಿಂದೆ. ಹಾಗಿದ್ರೆ ಸರ್ಕಾರ ಏನಾದರೂ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತನವಾಗತ್ತಾ? ಕಾದು ನೋಡಬೇಕಾಗಿದೆ. ಕರ್ನಾಟಕದಲ್ಲೊಬ್ಬ ಏಕನಾಥ್ ಶಿಂದೆ, ಜೆಡಿಎಸ್ ನಾಯಕನ ಮಾತು ಸತೀಶ್ ಜಾರಕಿಹೊಳಿ ಕರ್ನಾಟಕದ ಶಿಂದೆ ಅಂತೆ. ಹಾಗಿದ್ರೆ ಸರ್ಕಾರ ಪತನ ಆಗತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಶರವಣ ಹೊಸ ಬಾಂಬ್. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಹೇಗೆ ಉದ್ದವ್ ಠಾಕ್ರೆ ಬಣದ 56 ಶಾಸಕರ ಪೈಕಿ 40 ಶಾಸಕರನ್ನ ಕರ್ಕೊಂಡು ಸ್ವತಃ ಶಿವಸೇನೆಯ ಬಿಲ್ಲು ಬಾಣ ಚಿಹ್ನೆಯನ್ನು ಕೂಡ ಪಡ್ಕೊಂಡ್ರು, ಅದೇ ತರ ಏಕನಾಥ್ ಶಿಂದೆ ಆಗ್ತಾರೆ. ಆದ್ರೆ ಅಷ್ಟು ಸುಲಭ ಅಲ್ಲ ಇಲ್ಲಿ. ಯಾಕಂದ್ರೆ ಅಲ್ಲಿ 56ರಿಂದ 40 ಜನ ಹೋದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅನರ್ಹ ಆಗುವಂತಹ ಭೀತಿ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಇರಲಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ 136, 137ರ ಪೈಕಿ ಏಕನಾಥ್ ಶಿಂದೆ ಆಗಬೇಕು ಅಂತಂದ್ರೆ 90 ಶಾಸಕರನ್ನ ಕರ್ಕೊಂಡು ಹೋಗಬೇಕು. ಆ ಶಕ್ತಿ ಇವರಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಸತೀಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದಿಟ್ಟ ಹಾಗೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಇವರ ಅಣ್ಣ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲೂ ಕೂಡ ಮಹಾನಾಯಕ ಅಂತ ಒಂದು ಹೆಸರು ಕೇಳಿ ಬಂದಿತ್ತು. ಡೈರೆಕ್ಟ್ ಆಗಿ DK ಶಿವಕುಮಾರ್ ಅಣ್ಣವರು ಅವತ್ತು ಟಾರ್ಗೆಟ್ ಮಾಡಿದ್ರು. ಆದ್ರೆ ಈ ಬಾರಿಯ ವಿಚಾರದಲ್ಲಿ ಹೆಸರುಗಳು ಬಂದಿಲ್ಲ, ರಾಜಣ್ಣ ಹೇಳಿಲ್ಲ ಅನ್ನೋದನ್ನ ಸದನದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ರು. ರಾಜಣ್ಣ ಹೇಳಿದ್ರೇನ್ರಿ ಅಂತ ಹೇಳಿದ್ರು. ಆದರೆ ಆ ಸಂದರ್ಭಕ್ಕೆ ಸರಿಯಾಗಿ ರಾಜರಾಜೇಶ್ವರಿ ನಗರದ ಶಾಸಕರಾಗಿರುವಂತಹ ಮುನಿರತ್ನ ಅವರು ಡೈರೆಕ್ಟ್ ಆಗಿ DK ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡಿದ್ರು. ಆದರೆ ಕಾಂಗ್ರೆಸ್ನ ಯಾವುದೇ ನಾಯಕರು ಆರೋಪ ಮಾಡಿರಲಿಲ್ಲ. ಇದು ಹೌದೋ ಅಲ್ಲವೋ ಅನ್ನೋದಕ್ಕಿಂತ ಹೆಚ್ಚಾಗಿ KN ರಾಜಣ್ಣ ತಮ್ಮ ಮೇಲೆ ಯಾರು ತಮ್ಮ ಪಕ್ಷದವರೇ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ತದನಂತರ ಅವರೊಂದು ರೀತಿಯಲ್ಲಿ ಯೂ ಟರ್ನ್ ಆಗಿ ಕೇವಲ ಗೃಹ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟು ಸುಮ್ಮನಾದ್ರು.